ರಾಜಸ್ಥಾನ್ ರಾಯಲ್ಸ್ ತಂಡ ಏಪ್ರಿಲ್ 10, ಶುಕ್ರವಾರ 2026 ರಂದು ಭರ್ಜರಿ ಪ್ರದರ್ಶನ ನೀಡಿ ಗುವಾಹಟಿಯ ಬರ್ಸಾಪರಾ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದ ಹೈವೋಲ್ಟೇಜ್ ಐಪಿಎಲ್ ಪಂದ್ಯದಲ್ಲಿ ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವನ್ನ 6 ವಿಕೆಟ್ಗಳಿಂದ ಸೋಲಿಸಿದೆ. ಈ ಭರ್ಜರಿ ಗೆಲುವು ರಾಯಲ್ಸ್ ತಂಡವನ್ನ ಐಪಿಎಲ್ 2000 ಅಂಕಪಟ್ಟಿಯಲ್ಲಿ ಅಗ್ರಸ್ಥಾನಕ್ಕೆ ಏರಿಸಿದೆ. ಆಡಿದ 4 ಪಂದ್ಯಗಳನ್ನ ಗೆದ್ದು ಅಜೇಯ ಓಟವನ್ನ ಮುಂದುವರಿಸಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಉತ್ತಮ ಪ್ರಯತ್ನದ ಹೊರತಾಗಿಯೂ ಈ ಸೀಸನ್ನ ಮೊದಲ ಸೋಲನ್ನ ಅನುಭವಿಸಿತು. ಆದರೂ ಅಂಕಪಟ್ಟಿಯಲ್ಲಿ ಬಲಿಷ್ಠ 3ನೇ ಸ್ಥಾನದಲ್ಲಿ ಮುಂದುವರಿದಿದೆ. 75 ನಿಮಿಷಗಳ ನಂತರ ಶುರುವಾದ ಪಂದ್ಯದಲ್ಲಿ ಆರ್ಸಿಬಿ ತಂಡವು ಭರ್ಜರಿ ಮೊತ್ತವನ್ನ ಗಳಿಸಿತ್ತು. ಆದರೆ ರಾಯಲ್ಸ್ ತಂಡದ ಆಕ್ರಮಣಕಾರಿ ಬ್ಯಾಟಿಂಗ್ ಮತ್ತು ಯೋಜನಾಬದ್ಧ ಆಟದಿಂದ ಆ ಮೊತ್ತವನ್ನ ಸುಲಭವಾಗಿ ಚೇಸ್ ಮಾಡಲಾಯಿತು. ಈ ಫಲಿತಾಂಶ ಕೇವಲ ಆರಂಭಿಕ ಸೀಸನ್ನ ಸಮೀಕರಣಗಳನ್ನ ಬದಲಾಯಿಸುವುದಲ್ಲದೆ ಐಪಿಎಲ್ 2026 ಸ್ಥಾನವನ್ನ ಪ್ರಬಲ ಸ್ಪರ್ಧಿಯಾಗಿ ಗಟ್ಟಿಗೊಳಿಸಿದೆ. ಇನ್ನು ಬೆಂಗಳೂರಿಗೆ ಇದು ಚಾಂಪಿಯನ್ ಆಗುವ ಗುಣವನ್ನ ಪರೀಕ್ಷಿಸುವ ಆರಂಭಿಕ ಸವಾಲು ಕೂಡ ಆಗಿದೆ. ಬರ್ಸಾಪರಾ ಸ್ಟೇಡಿಯಂ ತನ್ನ ರೋಮಾಂಚಕ ವಾತಾವರಣ ಮತ್ತು ಬ್ಯಾಟಿಂಗ್ಗೆ ಹೇಳಿ ಮಾಡಿಸಿದ ಪಿಚ್ಗೆ ಹೆಸರುವಾಸಿಯಾಗಿದ್ದು, ಮತ್ತೊಮ್ಮೆ ರೋಚಕ ಕ್ರಿಕೆಟ್ಗೆ ವೇದಿಕೆಯಾಗಿ ಮಾರ್ಪಟ್ಟಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ನಿಗದಿತ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ ಬರೋಬ್ಬರಿ 201 ರನ್ ಕಲೆಹಾಕಿತ್ತು. ನಾಯಕ ರಜತ್ ಪಾಟಿದ 40 ಎಸೆತಗಳಲ್ಲಿ 4 ಬೌಂಡರಿ, 4 ಸಿಕ್ಸರ್ ಸಹಿತ 63 ರನ್ ಗಳಿಸಿ ಮಿಂಚಿದ್ರು. ಫಿಲ್ ಸಾಲ್ಟ್ 0ಗೆ ಔಟಾದ ನಂತರ ವಿರಾಟ್ ಕೊಹ್ಲಿ 16 ಎಸೆತಗಳಲ್ಲಿ 32 ರನ್ ಸಿಡಿಸಿ ಔಟಾದ್ರು. ಈ ಹಂತದಲ್ಲಿ ರಜತ್ ಪಾಟಿದಾರ್ ಅವರ ಆಟ ಬೆಂಗಳೂರು ತಂಡದ ಇನ್ನಿಂಗ್ಸ್ಗೆ ಆಧಾರವಾಯಿತು. ಆದ್ರೆ ಕೊಹ್ಲಿ ಔಟಾದ ಮೇಲೆ ಆರ್ಸಿಬಿಯ ಮಧ್ಯಮ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ಅಷ್ಟೇನೂ ಮಿಂಚಲಿಲ್ಲ. ರಾಜಸ್ಥಾನದ ರವಿ ಬಿಷ್ಣೋಯ್ ಮತ್ತು ಜೋಫ್ರಾ ಆರ್ಚರ್ ಉತ್ತಮ ಬೌಲಿಂಗ್ ಮಾಡಿ ಪ್ರಮುಖ ವಿಕೆಟ್ಗಳನ್ನು ಪಡೆದ್ರು. ಸತತವಾಗಿ ವಿಕೆಟ್ಗಳು ಬಿದ್ದರೂ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬಂದ ವೆಂಕಟೇಶ್ ಅಯ್ಯರ್ ಕೊನೆಯ ಹಂತದಲ್ಲಿ 15 ಎಸೆತಗಳಲ್ಲಿ ಅಜೇಯ 29 ರನ್ ಸಿಡಿಸಿ ತಂಡವನ್ನು 200 ರ ಗಡಿ ದಾಟಿಸಿದ್ರು. ಕೃನಾಲ್ ಪಾಂಡ್ಯ 6 ಎಸೆತಗಳಲ್ಲಿ 1 ರನ್ ಗಳಿಸಿ ತಂಡಕ್ಕೆ ಕೊಂಚ ನೆರವಾದ್ರು. ರಾಜಸ್ಥಾನ್ ರಾಯಲ್ಸ್ ಬೆನ್ನಟ್ಟುವಿಕೆ ಶುರುವಾಗಿದ್ದೇ ಒಂದು ಸ್ಫೋಟಕ ಆಟದ ಮೂಲಕ ಅವರ ಭರ್ಜರಿ ಗೆಲುವಿಗೆ ಅದೇ ಭದ್ರ ಬುನಾದಿ ಹಾಕಿತು. ಓಪನರ್ ವೈಭವ್ ಸೂರ್ಯವಂಶಿ ಅಬ್ಬರದ ಆಟ ಪ್ರದರ್ಶಿಸಿ ಕೇವಲ 26 ಎಸೆತಗಳಲ್ಲಿ 78 ರನ್ ಚಚ್ಚಿದ್ರು. ಇದರಲ್ಲಿ 8 ಬೌಂಡರಿ, 7 ಸಿಕ್ಸರ್ಗಳು ಸೇರಿದ್ದವು. ಈ ಸ್ಫೋಟಕ ಪವರ್ಪ್ಲೇ ಪ್ರದರ್ಶನದಿಂದಾಗಿ ರಾಯಲ್ಸ್ ತಂಡ ಐಪಿಎಲ್ ಇತಿಹಾಸದಲ್ಲಿ ತಮ್ಮ ಅತ್ಯುನ್ನತ ಪವರ್ಪ್ಲೇ ಸ್ಕೋರ್ ದಾಖಲಿಸಿತು. ಒಂದೇ ವಿಕೆಟ್ಗೆ 97 ರನ್ ಗಳಿಸಿ ಪಂದ್ಯದ ಮೇಲೆ ಮೊದಲೇ ಹಿಡಿತ ಸಾಧಿಸಿತು. ಸೂರ್ಯವಂಶಿ ಔಟಾದ ಮೇಲೆ ಧ್ರುವ್ ಜುರೇಲ್ ಸಂಪೂರ್ಣ ಜವಾಬ್ದಾರಿ ತಗೊಂಡ್ರು. ಅದ್ಭುತ ಸಂಯಮದಿಂದ 43 ಎಸೆತಗಳಲ್ಲಿ ಅಜೇಯ 81 ರನ್ ಗಳಿಸಿದ್ರು. ಜುರೇಲ್ ಆಟದಲ್ಲಿ ಸಂಯಮ ಮತ್ತು ಆಕ್ರಮಣದ ಸಮತೋಲನವಿತ್ತು. ಅವರ ಈ ಆಟದಿಂದ ಬೆನ್ನಟ್ಟುವಿಕೆ ಯಾವುದೇ ಸಮಸ್ಯೆಯಿಲ್ಲದೆ ಮುಂದುವರಿಯಿತು. ರವೀಂದ್ರ ಜಡೇಜಾ ಅವರಿಂದಲೂ ಒಳ್ಳೆ ಸಾಥ್ ಸಿಕ್ತು. ಅವರು 25 ಎಸೆತಗಳಲ್ಲಿ ಅಜೇಯ 24 ರನ್ ಗಳಿಸಿದ್ರು. ಈ ಇಬ್ಬರೂ ಸೇರಿ 68 ರನ್ಗಳ ಪ್ರಮುಖ ಜೊತೆಯಾಟ ಕಟ್ಟಿದ್ರು. ಕೊನೆಗೆ ರಾಜಸ್ಥಾನ್ ತಂಡ ಇನ್ನೂ 2 ಓವರ್ ಬಾಕಿ ಇದ್ದಾಗಲೇ 6 ವಿಕೆಟ್ಗಳ ಸುಲಭ ಜಯ ಸಾಧಿಸಿತು. ಎರಡೂ ತಂಡಗಳ ಬೌಲಿಂಗ್ನಲ್ಲಿ ಕೆಲ ಅದ್ಭುತ ಸ್ಪೆಲ್ಗಳನ್ನ ನೋಡಿದ್ವಿ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಪರ ಜೋಶ್ ಹ್ಯಾಜಲ್ವುಡ್ 44 ರನ್ ನೀಡಿ 2 ವಿಕೆಟ್ ಪಡೆದ್ರು. ರಿಯಾನ್ ಪರಾಗ್ ಅವರಂತಹ ಪ್ರಮುಖ ಆಟಗಾರರನ್ನ ಪೆವಿಲಿಯನ್ಗೆ ಕಳುಹಿಸಿದ್ದು ಗಮನಾರ್ಹ. ಕೃನಾಲ್ ಪಾಂಡ್ಯ ಕೂಡ ಭಾರೀ ಪರಿಣಾಮ ಬೀರಿದ್ರು. 30 ರನ್ಗೆ 2 ವಿಕೆಟ್ ಪಡೆದ್ರು. ಅದರಲ್ಲೂ ಅತ್ಯಂತ ಅಪಾಯಕಾರಿ ಸೂರ್ಯವಂಶಿ ಮತ್ತು ಶಿಮ್ರಾನ್ ಹೆಟ್ಮೇಯರ್ ಅವರನ್ನ ಸತತವಾಗಿ ಪೆವಿಲಿಯನ್ಗೆ ಕಳಿಸಿದ್ದು ಆರ್ಸಿಬಿಗೆ ಕ್ಷಣಿಕ ಆಶಾಕಿರಣ ಮೂಡಿಸಿತ್ತು. ಆದ್ರೆ ರಾಜಸ್ಥಾನದ ಬೌಲರ್ಗಳು ಸುಮ್ಮನೆ ಕೂತಿಲ್ಲಿಲ್ಲ. ಜೋಫ್ರಾ ಆರ್ಚರ್, ಫಿಲ್ ಸಾಲ್ಟ್ ಹಾಗೂ ದೇವದತ್ ಪಡಿಕ್ಕಲ್ ಅವರಂಥ ಬ್ಯಾಟ್ಸ್ಮನ್ಗಳನ್ನ ಬೇಗನೆ ಔಟ್ ಮಾಡಿದ್ರೆ ರವಿ ಬಿಷ್ಣೋಯ್ ವಿರಾಟ್ ಕೊಹ್ಲಿ ಮತ್ತು ಕೃನಾಲ್ ಪಾಂಡ್ಯರನ್ನ ಪೆವಿಲಿಯನ್ಗೆ ಕಳಿಸಿ ನಿರಂತರವಾಗಿ ಒತ್ತಡ ಹೇರಿದ್ರು. ರವೀಂದ್ರ ಜಡೇಜಾ ಕೊಡುಗೆ ಬ್ಯಾಟಿಂಗ್ಗಷ್ಟೇ ಸೀಮಿತವಾಗಿರಲಿಲ್ಲ. ಪಂದ್ಯದಲ್ಲಿ ಗಮನಾರ್ಹ ಟಿ20 ಮೈಲುಗಲ್ಲನ್ನ ಸಾಧಿಸಿದ್ರು. ಟಿ20 ಫಾರ್ಮ್ಯಾಟ್ನಲ್ಲಿ 4000 ರನ್ ಮತ್ತು 200 ವಿಕೆಟ್ಗಳ ಡಬಲ್ ಸಾಧನೆ ಮಾಡಿದ ಎರಡನೇ ಭಾರತೀಯ ಆಟಗಾರ ಅನ್ನೋ ಹೆಗ್ಗಳಿಕೆಗೆ ಪಾತ್ರರಾದ್ರು. ಗುವಾಹಟಿಯ ಅಧಿಕ ತೇವಾಂಶ ಹಾಗೂ ಎರಡನೇ ಇನ್ನಿಂಗ್ಸ್ನಲ್ಲಿ ಬಹುತೇಕ ಖಚಿತವಾಗಿದ್ದ ಇಬ್ಬನಿ ಅಂಶ ಬೌಲರ್ಗಳ ಪ್ರದರ್ಶನದ ಮೇಲೆ ಪ್ರಮುಖ ಪರಿಣಾಮ ಬೀರಿದೆ ಅಂತ ಹೇಳಬಹುದು. ಈ ಗೆಲುವು ಐಪಿಎಲ್ 2026 ಅಂಕಪಟ್ಟಿಯ ಮೇಲೆ ದೊಡ್ಡ ಪರಿಣಾಮ ಬೀರಿದೆ. ರಾಜಸ್ಥಾನ್ ರಾಯಲ್ಸ್ ತಂಡ ಸತತ 4 ಗೆಲುವುಗಳೊಂದಿಗೆ 8 ಅಂಕ ಸಂಪಾದಿಸಿ ಬರೋಬ್ಬರಿ ಸಂಕಲನ 2.055 ನೆಟ್ ರನ್ ರೇಟ್ ಜೊತೆ ಟಾಪ್ ಸ್ಥಾನದಲ್ಲಿ ತಮ್ಮ ಜಾಗ ಗಟ್ಟಿ ಮಾಡಿಕೊಂಡಿದೆ. ಅವರ ಸ್ಥಿರ ಪ್ರದರ್ಶನದಿಂದ ಟೂರ್ನಿಯಲ್ಲೇ ಒಂದು ಬಲಿಷ್ಠ ತಂಡವಾಗಿ ಗುರುತಿಸಿಕೊಂಡಿದೆ. ಈ ಸೋತಿದ್ರೂ ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ತಂಡ ಸ್ಪರ್ಧೆಯಿಂದ ಹೊರಬಿದ್ದಿಲ್ಲ. 2 ಗೆಲುವು 1 ಸೋಲಿನೊಂದಿಗೆ 4 ಪಾಯಿಂಟ್ಸ್ ಗಳಿಸಿ 3ನೇ ಸ್ಥಾನದಲ್ಲಿ ಮುಂದುವರಿದಿದ್ದು, ಒಂದು ಉತ್ತಮ ಸಂಕಲನ 1.231 ನೆಟ್ ರನ್ ರೇಟನ್ನು ಕಾಪಾಡಿಕೊಂಡಿದೆ. ವೈಯಕ್ತಿಕವಾಗಿ ವೈಭವ್ ಸೂರ್ಯವಂಶಿ ಮತ್ತು ಧ್ರುವ್ ಜುರೇಲ್ ಅವರ ಅದ್ಭುತ ಪ್ರದರ್ಶನ ಆರೆಂಜ್ ಕ್ಯಾಪ್ ಪಟ್ಟಿಯ ಮೇಲೂ ಪರಿಣಾಮ ಬೀರಿದೆ. ಟಾಪ್ ರನ್ ಸ್ಕೋರರ್ ಪಟ್ಟಿಯಲ್ಲಿ ರಾಯಲ್ಸ್ನ ಬ್ಯಾಟ್ಸ್ಮನ್ಗಳು ಪ್ರಮುಖವಾಗಿ ಕಾಣಿಸಿಕೊಂಡಿದ್ದಾರೆ. ಐಪಿಎಲ್ 2026 ಸೀಸನ್ ಮುಂದುವರಿದಂತೆ ಪ್ಲೇಆಫ್ ಸ್ಥಾನಗಳಿಗಾಗಿ ಸ್ಪರ್ಧೆ ಇನ್ನಷ್ಟು ಜಿದ್ದಲಿದೆ. ಎರಡೂ ತಂಡಗಳು ತಮ್ಮ ಸಾಮರ್ಥ್ಯಗಳನ್ನು ಇನ್ನಷ್ಟು ಹೆಚ್ಚಿಸಿಕೊಂಡು ಮುಂದಿನ ಪಂದ್ಯಗಳಲ್ಲಿ ತಮ್ಮ ದೌರ್ಬಲ್ಯಗಳನ್ನು ಸರಿಪಡಿಸಿಕೊಳ್ಳಲು ಪ್ರಯತ್ನಿಸಲಿವೆ.
ಮೇ 31ರವರೆಗೆ 13 ಸ್ಥಳಗಳಲ್ಲಿ 10 ತಂಡಗಳ 74 ಪಂದ್ಯಗಳನ್ನೊಳಗೊಂಡ ಈ ಟೂರ್ನಿ ಇನ್ನಷ್ಟು ರೋಮಾಂಚಕ ಪಂದ್ಯಗಳಿಗೆ ಸಾಕ್ಷಿಯಾಗಲಿದೆ.